ಇಲ್ಲ. ಹಾಗಾಗಿ ನಾನು ಈ ವಿಚಾರವಾಗಿ ನಾನು ಮಾತಾಡಲೇಬೇಕಿತ್ತು. ಪ್ರೆಸ್ ನೋಟ್ ಕೊಟ್ಟಿದ್ರು, ಇವನ್ನೆಲ್ಲ ದುಡ್ಡು ತಗೊಂಡಿದ್ದಾನೆ, ಇನ್ನೊಂದು ಮಾಡಿದ್ದಾನೆ. ಅವ್ರು ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ಅವ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಬರಲಿ. ಕಮಲಾಕರು ಕೂಡ ನಾನು ಸುಮ್ಮನೆ ಮಾತಾಡೋದಾದ್ರೆ ಇಲ್ಲ, ಪ್ರಮಾಣ ಮಾಡಲಿ. ಅವರು ನಾನು ಪ್ರಮಾಣ ಮಾಡ್ತೀನಿ. ಇವ್ರು ಕರೆದು ಅವ್ರು ಪ್ರಮಾಣ ಮಾಡಿಸಿದ್ರೆ ನಾನು ಅವ್ರಿಗೆ ಬರ್ತಿದ್ದೆ. ನಾನು ಎಲ್ಲೂ ಸುಳ್ಳು ನಾನು ಇದೆಲ್ಲ ನಾಮಕೋಸ್ತಿಗೆ ಮಾತಾಡಿದೆ ಯಾವ ಥರ ಅಷ್ಟು ನೀಟಾಗಿ ಮಾತಾಡ್ತಿದ್ದಾರಂದ್ರೆ ನಾಮಕೋಸ್ತಿಗೆ ಮಾತಾಡೋದಲ್ಲ, ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರಂದ್ರೆ ಇದರಲ್ಲಿ ಯಾರೋ ಒಂದು ಹಿಂದೆ ಕೈ ಇದೆ. ಕೈ ಇಲ್ಲದೆ ಪಾಪ ಕಮಲಕ್ಕ ಆ ಥರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಕೂತು ಎಲ್ಲ ಒಂದು ಕಡೆ ಸ್ಕೆಚ್ ಹಾಕಿ ಮಾಡೋಂಥ ಕೆಲಸ ಇದೆ. ಅವ್ರು ಮಾತಾಡೋದೆಲ್ಲ ಸರಿ ಆಗುತ್ತೆ, ನಾವು ಮಾತಾಡಿದ ತಕ್ಷಣ ಸರಿಯಲ್ಲ. ಇದನ್ನೇ ದೊಡ್ಡ ಇವತ್ತೇನೋ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ದೊಡ್ಡದೇನೋ ಮಾಡ್ತಾರೆ. ಈಗ ನಾಳೆನೂ ಶುರು ಆಗ್ಬೋದು ವಿಷಯ ಇಲ್ಲ. ಈಗ ಮೂಡಿಗೆರೆ ಒಳಗಡೆ ಯಾವ ವಿಷಯನೂ ಇಲ್ಲ. ಈಗ ನನ್ನದೇ ಒಂದು ವಿಷಯ ಸ್ಟಾರ್ಟ್ ಆಗಿದೆ ಅಷ್ಟೇ. ಹಾಗೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನು ಯಾವ ಥರದ್ದು ನಾನು ದೊಡ್ಡ ಜನನೂ ಅಲ್ಲ, ಕೋಟ್ಯಾದ್ರ ದುಡ್ಡು ಇಲ್ಲ ನಮ್ಮ ಹತ್ರ ಅಲ್ಪ ಸ್ವಲ್ಪ ಆಸ್ತಿ ಇರೋಂಥದ್ದು. ನೀವೆಲ್ಲದೂ ಸಂಪಾದನೆ ಮಾಡ್ಕೊಂಡ್ರೆ ನಿಮ್ಮನ್ನು ಸೇಫ್ಟಿ ಮಾಡ್ಕೊಳ್ಳಿ ದಯವಿಟ್ಟು ನಾನು ಹೇಳ್ತಿದ್ದೀನಿ. ಆದರೆ ಯಾಕೆಂದರೆ ಈ ವಿಚಾರ ತಗೊಬಂದು ನನ್ನನ್ನು ಹೇಳಿಸಿ ನೀವೆಲ್ಲ ನನ್ನನ್ನು ರಾಬರಿ ಕೇಸ್ ಹಾಕ್ಸೋಂಥದ್ದು, ಹೋಮಾಚಾರ ಮಾಡೋಂಥ ಕೆಲಸನ ದಯವಿಟ್ಟು ಮಾಡಬೇಡಿ. ನನ್ನ ಹೇಳ್ತಕ್ಕೆ ನನ್ನನ್ನು ಬಿಡೋಂಥ ಕೆಲಸ ಮಾಡಿ. ನಾನು ಎಲ್ಲ ಭಗವಂತಿಗೆ ಬಿಟ್ಟು ನಾನು ಕೂಡ ಇಲ್ಲಿ ಗಣಪತಿ ದೇವಸ್ಥಾನ ಸಿಗುತ್ತೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಇರ್ತಕ್ಕಂಥ ಸನ್ನಿವಾಸ ದೇವಸ್ಥಾನ ಇದೆ. ನಾನು ಕೂಡ ದೈವಗಳೆಲ್ಲ ಆರಾಧನೆ ಕೂಡ ನಾನು ಮಾಡ್ತಾ ಇದ್ದೀನಿ. ಎಲ್ಲದೂ ಕೂಡ ಅವನಿ ಬಿಡ್ತೀನಿ. ನಾನು ಎಲ್ಲೂ ಕೂಡ ಯಾರಿಗೆ ಏನೂ ಮಾಡೋಕ್ಕೆ ಹೋಗಲ್ಲ. ಎಲ್ಲದೂ ಕೂಡ ನನಗೆ ಏನಾದ್ರು ಇವತ್ತು ನಿಂತಿದ್ದೀವಿ ಅಂತಂದರೆ ಅವುಗಳೇ ನನಗೆ ಒಂದೆಲ್ಲ ಒಂದು ಕಡೆ ಅವಲಾಗಿರೋಂಥದ್ದು. ನನ್ನನ್ನು ಏನೂ ಮಾಡೋಕ್ಕಾಗಲ್ಲ, ಬೇರೆ ವಿಚಾರ ತಗೊಂಡು ಏನೂ ಮಾಡೋಕ್ಕಾಗಲ್ಲ. ಪಕ್ಷದಲ್ಲಿ ನನಗೆ ಏನೂ ಬೇಡ. ಮುದ್ದೆಗೆ ನಾನು ಹೇಳಿದ್ದು ನನಗಾಗಲೇ ಟಿಪ್ಪು ಜಯಂತಿ ವಿಚಾರ ಇರ್ಬೋದು, ಅವೆಲ್ಲ ಜವಾಬ್ದಾರಿ ಇದ್ದಾಗ ಮಾಡ್ತಿದ್ದಲ್ಲ. ನಾನು ಇಲ್ದಾಗ ಮಾಡಿರೋಂಥ ಕೆಲಸ ನಾವು ಜವಾಬ್ದಾರಿ ಕೊಟ್ಟ ತಕ್ಷಣ ನಾನು ಇರ್ತೀನಿ, ಜವಾಬ್ದಾರಿ ಕೊಡಲಿಲ್ಲ ಅದು ಇರಲ್ಲ ಅನ್ನೋ ಕೆಲಸ ನಮ್ದಿಲ್ಲ. ನಮ್ಮ ಕೈಲಾದ ನಮ್ಮ ಸೊಸೈಟಿ ಎಲೆಕ್ಷನ್ ಇರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಬಣಕಲ್ನಲ್ಲಿ ಸೊಸೈಟಿ ಎಲೆಕ್ಷನ್ ಆಯಿತು. ನಾವೇನು ಮಾಡೋದು ಬರಾತು ಗೊತ್ತು. ಒಂದ್ಸಲಿ ತಪ್ಪು ಅನ್ನೋದನ್ನ ನಾವು ಬಾರಿದಾಗ ಹೇಳ್ತೀವಿ. ನಮ್ಗೆ ಅರ್ಥ ಆದ ತಕ್ಷಣ ತಪ್ಪಾಗಿದೆ, ಸಣ್ಣ ಪುಟ್ಟ ಕ್ರಿಕೆಟ್ ಆಗಿದೆ. ಹಿಂದಿಂದನೂ ಕೂಡ ಪಾರ್ಟಿ ಆಫೀಸಲ್ಲಿ ಒಬ್ಬರು ಮಾತಾಡ್ಬೇಕಾದ್ರೆ ಒಂದು ಘರ್ಷಣೆ ಆಗೋದು ಸಹಜ. ಎಲ್ಲ ಪಾರ್ಟಿ ಆಫೀಸ್ ನಮ್ಮದು BJP ಅಂತಲ್ಲ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇಂಥವೆಲ್ಲ ತುಂಬ ಆಗಿದಾವೆ. ಆದ್ರೆ ಆ ವಿಚಾರ ತಗೊಂಡು ವೈಯಕ್ತಿಕ ತಗೊಂಡು ಎಲ್ಲ ಒಂದು ನಮ್ಮನ್ನು ಮುಗಿಸ್ಬೇಕು ಅಂತೇಳಿ ವಾಮಾಚಾರ ಮಾಡೋಂಥ ಕೆಲಸವನ್ನು ಮಾಡಿದ್ರು. ನಾವು ಇವತ್ತು ಈ ಕೆಲಸ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಾನು ಚೆನ್ನಾಗಿ ಗೊತ್ತಾಗ ಏನು ಮಾಡ್ತಿದ್ದಾರೆ ಅಂತೇಳಿ. ನನಗೆ ನಾನೊಬ್ಬ ಅಷ್ಟು ದೂರದಲ್ಲಿ ನನ್ನ ಸಾಮಾನ್ಯ ಕಾರ್ಯಕರ್ತ, ನನ್ನ ಮೇಲೆ ಕಪ್ಪ ಟಾರ್ಗೆಟ್ ಯಾಕೆ ಅಂತೇಳಿ ವಿಷಯ ಇಲ್ಲ. ಇನ್ನು ಈ ಪಕ್ಷದೊಳಗಡೆ ವಿಷಯ ಯಾವುದೇ ಇಲ್ಲ. ಇನ್ನು ನನ್ನ ಬಿಟ್ಟರೆ ಅಲ್ಲಿ ಮುಗಿದ ಕತೆ. ಆದರೆ ಅವ್ರ ಮನೆಗೆ ಹೋಗೋಕ್ಕೊಂದು ಜಾಗ ಬೇಕೀಗ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಒಂದು ವಿಷಯ ಬೇಕಾನೆ. ಏನು ವಿಷಯ ಇದೆ? ನನ್ನ ಇಟ್ಕೊಂಡು ಈಗ ನಾನೆಲ್ಲ ಒಂದು ಕಡೆ ಹೋದೆ, ಪುಟ್ಟು ಅಲ್ಲಿದ್ದ, ನಾನು ಎಲ್ಲೋ ಒಂದು ಕಡೆ ಮಾತಾಡ್ತಿದ್ದೆ, ಅವನೇನೋ ಮಾಡ್ತಿದ್ದಾನೆ ಅನ್ನೋ ಒಂದು ವಿಷಯನ ಇಟ್ಕೊಂಡು ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನ ಹೇಳ್ಲಿಕ್ಕೆ ನಾನು ಬಿಡಿ. ನಾನು ಯಾಕೆ ಅಂದರೆ ನಾವು ತುಂಬ ಕಷ್ಟದಲ್ಲಿ ಬಂದಂಥರು. ನಾವೆಂದೂ ಕೂಡ ದಂಧೆ ಮಾಡಿ ಏನೋ ಮಾಡಿ ಮೇಲೆ ಬಂದಾರಲ್ಲ. ನಾವು ರೈತರ ಕುಟುಂಬದಲ್ಲಿ ಹೊರಟ ನಮ್ಗೆ ಏನಾಗಿದೆ ಅಂದರೆ ನಾವು ಅದೇ ಇದರಲ್ಲಿ ಬೆಳವಣಿಗೆ ಬಂದಂಥರು. ನಾವೇನೋ ದುಡ್ಡೇನೋ ತಿಂದು ಬಿಟ್ಟರೆ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಮಾಡಿ ನಾವು ತಿಂದು ಗೊತ್ತಿಲ್ಲ. ಅವರೆಲ್ಲ ದುಡ್ಡಿಗೆ ಇವನ್ನೇನೋ ಮಾರ್ಕೊಂಡೇನ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ನೋಡಿದ್ರೆ ಅವರೆಲ್ಲ ಹೆಂಗೆ ನೋಡಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಒಂದು ಕ್ಯಾರೆ ಮಾಡಿ 4 ಬಿಲ್ ಮಾಡಿ ದುಡ್ಡು ನೋಡಿದ್ದಾರೆ, ಒಂದು ರೋಡ್ ಮಾಡಿ 4 ಬಿಲ್ ಮಾಡಿ ಅವ್ರು ದುಡ್ಡು ನೋಡಿದ್ದಾರೆ. ನಾವು ಆ ಥರ ಪ್ರಾಮಾಣಿಕ ದುಡ್ಡು ನೋಡಿದ್ವಿ ಅಂದರೆ ಕಷ್ಟಪಟ್ಟು ಅದ್ರ ದುಡ್ಡಿನ ಬೆಲೆ ಏನು ಅಂತ ನಮ್ಗೆ ಗೊತ್ತಿದೆ. ವರ್ಷಕ್ಕೊಂದು ಕಾರು ಕೂಡ ನಮ್ಗೆ ಚೇಂಜ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲೋ ಐಶ್ವರ್ಯ ಗುಗ್ಲಿ ಕಟ್ಬೇಕಂತಲೂ ನಮ್ಮ ತಲೆಯಿಂದ. ನನ್ನನ್ನು ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತೀವಿ ಪಕ್ಷದೊಳಗಡೆ? ಎಲ್ಲರೂ ಮಾಡ್ತೀವಿ. ಹಿರಿಯರು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ಹೇಳ್ತೀನಿ, ಹಿರಿಯರು ಯಾರೂ ಕೂಡ ನನ್ನನ್ನು ಮಾಡ್ತೀವಿ. ಎಲ್ಲೋ ಒಂದು ಕೆಲವೊಂದು 2-3 ಜನ ಈ ಕೆಲಸನ ಮಾಡಿ ಅವ್ರ ತಲೆಗೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ.